ಆಕ್ಚುಲಿ ಏನಿದೆ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ದಾಸ್ ಅಂತ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ನನ್ನ 3ನೇ ಫಿಲ್ಮ್ ಅಂತ ಹೇಳ್ಬೋದು. ಇದಕ್ಕೆ ಮುಂಚೆ KTM ಮತ್ತು ಎಲ್ಲೋ ಜೋಗಪ್ಪಾನಿನ ಅರಮನೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮೊದಲನೇದಾಗಿ ಎಲ್ಲ ಮೀಡಿಯಾ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೇ 1ನಿಂದ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ನಿಮ್ಮೆಲ್ಲರೂ ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಏನೋ ಒಂದು ಗ್ರ್ಯಾಂಡ್ ಇವೆಂಟ್, ಹ್ಯಾಪಿ ಇವೆಂಟ್ ಶುರು ಆಗ್ತಾ ಇದೆ ಅಂತ ಒಂದು ಫೀಲಿಂಗ್ ಬರುತ್ತೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಇಡೀ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೀಮಿಂದ ನಿಮಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಬ್ರ್ಯಾಡ್ ಸಿನಿಮಾ ತುಂಬ ಸಕ್ಸಸ್ಫುಲ್ ಆಗಿದೆ. ಸೊ ಥ್ಯಾಂಕ್ ಯು. ಆ್ಯಂಡ್ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಒಂದು ಜರ್ನಿ ತುಂಬಾ ಸ್ಪೆಷಲ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಹೇಳೋಕ್ಕೆ ಶುರು ಮಾಡಿದ್ರೆ ನೀವೆಲ್ಲರೂ ನಾಳೆನೇ ಹೋಗ್ತೀರಾ ಅನ್ಸುತ್ತೆ. ಸೊ ನಾನು ಕ್ವಿಕ್ಕಾಗಿ ಹೇಳ್ತೀನಿ. ನಮ್ಮ ಪ್ರತಾಪ್ ಸರ್, ಹರಿ ಸಂತೋಷ್ ಸರ್, ಪ್ರಶಾಂತ್ ಸರ್ ಮತ್ತು ಹರೀಶ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಕ್ಷಿತ್, ಅನುಷಾ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್. ಯಾಕಂದರೆ ನಿಮ್ಮ ಡೆಬ್ಯೂ ಫಿಲ್ಮು, ಬಟ್ ನೀವು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದೀರಾ. ಡೆಬ್ಯೂ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟ್ ಸುದರ್ಶನ್, ರಕ್ಷಿತ್ ಕಾಪು ಮತ್ತು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಥ್ರೂ ದ ಹೋಲ್ ಪ್ರಾಸೆಸ್. ಆ್ಯಂಡ್ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಈ ಫಿಲ್ಮ್ ತುಂಬ ಯುನೀಕ್ ಆಗಿದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಓಕೆ ಹರೀಶ್ ಅವರ, ಇದು ನಿಮ್ಮ ಮೊದಲನೇ ಸಿನಿಮಾ, ಅದರಲ್ಲೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಟ್ರೈಲರ್ ಲಾಂಚಿಂಗ್ ನೀವು ಕೂಡ ಭಾಗಿಯಾಗಿದ್ರಿ. ಸೊ ಹೌದು ಫೀಲ್? ತುಂಬ ಖುಷಿ ಆಗ್ತಿದೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್, ಮೀಡಿಯಾದವರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಇರಲಿ ಸಪೋರ್ಟ್. ಆ್ಯಂಡ್ ಇದು ನನ್ನ ಮೊದಲನೇ ಮೂವಿ. ಚಿಕ್ಕ ವಯಸ್ಸಿಂದ ಮೂವೀಸ್ ನೋಡ್ತಿದ್ದೆ. ಇದು ಇಷ್ಟು ಬ್ಯೂಟಿಫುಲ್ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಬಂದು ಥಿಯೇಟರಲ್ಲೇ ಮೂವಿನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಮೇಡಮ್. ರಕ್ಷಿತ್, ಆಫ್ಟರ್ ಮುತ್ತುಲಕ್ಷ್ಮಿ, ಬ್ರಹ್ಮಗಂಟು, ಧಾರವಾಹಿಯಿಂದ ಸಿನಿಮಾಗೆ ತೆರೆ ಮೇಲೆ ಬಂದಿದ್ರೆ, ಸೊ ಇಡೀ ಕರ್ನಾಟಕ ಕೂಡ ಜರ್ನಿ ಮಾಡಿದ್ರೆ, ಸೊ ಹೌ ಇಟ್ ರೆಸ್ಪಾನ್ಸ್ ಆ್ಯಂಡ್ ಟ್ರೈಲರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಸೊ ನಿಮ್ಮ ಪಾತ್ರದ ಬಗ್ಗೆ ಹಾಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇಲ್ಲಿವರೆಗೂ ಯಾವ್ಯಾವ ಇವೆಂಟ್ಸ್ಗಳು ನಡೆದಿದೆ ಎಲ್ಲ ಇವೆಂಟ್ಸಲ್ಲೂ ಲ್ಯಾಗ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ಟ್ರೈಟ್ ಮ್ಯಾಟರ್ ಟು ಮ್ಯಾಟರ್, ಪಾಯಿಂಟ್ ಟು ಪಾಯಿಂಟ್ ಹೋಗಿದ್ದೀನಿ. ಬಟ್ ಒಂದೇ ಒಂದು ಸಲ ಇದುವರೆಗೂ ನಾನು ಯಾರಿಗೂ ಥ್ಯಾಂಕ್ಸ್ ಅಂತ ಕೇಳ್ಕೊಂಡೇ ಇಲ್ಲ. ಸೊ ಇವತ್ತು ಒಂಚೂರು ಬೇರೆ ಮಾಡ್ಬಿಡಿ ಹೇಳ್ಬಿಡ್ತೀನಿ ಸರ್. ಮೊದಲನೇದಾಗಿ ಎಲ್ಲ ಗಂಡು ಮಕ್ಕಳು ಕನಸನ್ನು ಜೀವಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತು ಸರ್ಗೆ ಥ್ಯಾಂಕ್ ಯು, ಪ್ರತಾಪ್ ಅಣ್ಣಂಗೆ ಥ್ಯಾಂಕ್ ಯು. ಹಾಗೆ ಇದನ್ನು ನಿರ್ಮಾಣ ಮಾಡೋದಕ್ಕೆ ಹರೀಶ್ ಸರ್, ಕಲ್ಲೂರ್ ಸರ್, ಹಾಗೆ ರವಿಕುಮಾರ್ ಸರ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಿಂದ ನನಗೆ 5 ಜನ ಕ್ಲೋಸ್ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ. ಸಂಜನಾ, ಅನು, ಶೂಟು, ಕಾಪು, ಚೇತು ಅವರು. ಜೆನ್ಯೂನ್ ಆಗಿ 5 ಜನನು ಇಡೀ ಸೆಟ್ಟಲ್ಲಿ, ಇಡೀ ಜರ್ನಿಲಿ ಸಿಕ್ಕಾಪಟ್ಟೆ ಫನ್ ಮಾಡಿದ್ದೀವಿ. ತುಂಬ ಮೆಮೊರೀಸ್ ಜೊತೆ ಈ ಸಿನಿಮಾ ಮುಗಿದ ಮೇಲೆ ತುಂಬ ಮೆಮೊರೀಸ್ನ ಕ್ಯಾರಿ ಮಾಡ್ತೀವಿ. ಅದಕ್ಕೆ ಖುಷಿ ಆಗ್ತಿದೆ. ಕೊನೆಯದಾಗಿ ಒಂದು ಹೇಳೋದು ಏನಂದರೆ, ಒಂದೇ ಒಂದು ಸಣ್ಣ ಆಡಿಷನ್ ಕತೆ ಹೇಳ್ತೀನಿ. ಮೊದಲನೇದಾಗಿ ನನ್ನ ಜೀವನದಲ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಾಗ ನಮ್ಮ ಅಪ್ಪನ ಮುಂದೆ ಆಡಿಷನ್ ಕೊಟ್ಟೆ. ಬಿಡಲಿಲ್ಲ, ಹೋಗ್ಬೇಡ ಅಂತ ಅಂದರು. ಹಠ ಮಾಡಿ ಮುಂದಕ್ಕೆ ಬಂದೆ. ಆಮೇಲೆ ಹಂಸಲೇಖ ಸರ್ ಕಾಲೇಜಲ್ಲಿ ಆಡಿಷನ್ ಕೊಟ್ಟೆ. ಅಲ್ಲಿ ಸಣ್ಣ ಪುಟ್ಟ ಬೇಸಿಕ್ಸ್ ಎಲ್ಲ ಕಲಿತಾ ಇದ್ದೆ. ಅದಾದ್ಮೇಲೆ ಥಿಯೇಟ್ರಲ್ಲಿ ಸಣ್ಣ ಪಾತ್ರದಲ್ಲಿ ಆಡಿಷನ್ಗಳು ಕೊಡ್ತಿದ್ದೆ. ಅವಾಗ ದೊಡ್ಡ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಸೀರಿಯಲ್ಸಲ್ಲಿ ಆಡಿಷನ್ ಕೊಟ್ಟೆ. ಫಸ್ಟ್ ಫ್ರೆಂಡ್ ರೋಲ್ ಅಂತೆ, ಆಮೇಲೆ ಹೀರೋಯಿನ್ ತಮ್ಮ, ಆಮೇಲೆ ಹೀರೋ ತಮ್ಮ, ಆಮೇಲೆ ಸೆಕೆಂಡ್ ಹೀರೋ, ಆಮೇಲೆ ಹೀರೋ. ಫೈನಲ್ ಆಗಿ ಇವತ್ತು ಸಿನಿಮಾಗೆ ಅಂತ ಆಡಿಷನ್ ಕೊಟ್ಟೆ. ಸಂತೋಷ್ ಅವರು, ಪ್ರತಾಪಣ್ಣ ಸೇರ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ರು. ಆದರೆ ಇದಿಷ್ಟು ಆಡಿಷನ್ ಕೊಟ್ಟಿದ್ದು ಜನರುಗಳ ಮುಂದೆ ಫೈನಲ್ ಆಗಿ ನಾನು ಏನು ಕೇಪಬಿಲಿಟಿ ಇದೆ, ನನ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ. ಸೊ ಒಂದು ಟ್ಯಾಲೆಂಟ್ನ ತೋರಿಸೋದಕ್ಕೆ ಇಷ್ಟೊಂದು ಆಡಿಷನ್ಸ್ನ ಕೊಡ್ಕೊಂಡು ಬರ್ಬೇಕಾದ್ರೆ ಅದು ಒಬ್ಬಂಗೆ, ಇನ್ನು ಹಲವಾರು ಟ್ಯಾಲೆಂಟ್ಗಳು ಹೊರಗಡೆ ಇದೆ.
ಸುಮಾರು ಜನ ಈಗಲೂ ಪ್ರೊಡ್ಯೂಸರ್ಸ್ಗಾಗಲಿ ಒಂದು ಚಾನ್ಸ್ಗಾಗಲಿ ಡೈರೆಕ್ಟರ್ಗಾಗಲಿ ಅಲ್ದಾಡ್ತಿದ್ದಾರೆ. ಅವ್ರಿಗೆ ಯಾರಿಗೂ ಅವಕಾಶಗಳು ಸಿಗ್ತಿಲ್ಲ. ಸುಮಾರು ಜನಕ್ಕೆ ಹೀಗೆ ಆಗ್ತಿದೆ. ಏನಕ್ಕೆ ಅಂತ ಅಂದರೆ ಪ್ರತಿಯೊಬ್ಬರು ಹೇಳ್ತಾರೆ ಒಂದೇ ಡೈಲಾಗು, ಹೊಸಬ್ರು ಸಿನಿಮಾ ಯಾರು ನೋಡ್ತಾರೆ ಗುರು, ಏನಕ್ಕೆ ಅವನ ಮೇಲೆ ಬಂಡವಾಳ ಹಾಕೋಣ ಅಂತ. ಅಂಥದ್ರಲ್ಲಿ ಧೈರ್ಯ ಮಾಡಿ ಇವ್ರುಗಳೆಲ್ಲ ದುಡ್ಡು ಹಾಕಿ ಹೊಸಬ್ರನ್ನ ಸಪೋರ್ಟ್ ಮಾಡಿ ಇಲ್ಲಿರೋರು ಯಾರು ಇದೀವಿ ಅಷ್ಟು ಜನ ಪ್ಯೂರ್ ಟ್ಯಾಲೆಂಟಿಂದನೇ ಸೆಲೆಕ್ಟ್ ಮಾಡಿರೋದೇ ಹೊರತು ಯಾವ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇಲ್ಲಿ ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ನು ಸೇರಿಸಿ. ಸೊ ಅದಕ್ಕೆ ಈ ಥರ ಒಂದು ಪ್ರೊಡಕ್ಷನ್ ಹೌಸ್ಗಳು ಬೆಳೆದ್ರೆ ಕಂಟಿನ್ಯೂಸ್ ಆಗಿ ಇವ್ರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೊಟ್ರೆ ಹಲವಾರು ಹೊಸ ಪ್ರತಿಭೆಗಳು ಹೊರಗಡೆ ಬರುತ್ತೆ. ಇದೆಲ್ಲ ಆಗಬೇಕು ಅಂತ ಅಂದರೆ ಜನರು ಹೊಸ ಸಿನಿಮಾಗಳನ್ನ ನೋಡಬೇಕು, ಹೊಸಬ್ರನ್ನ ಬೆಳೆಸ್ಬೇಕು. ಏನಿಲ್ಲ, ಅದಕ್ಕೆ ನಾನು ಕೇಳ್ಕೊಂತ ಇರೋದು ಒಂದೇ ಒಂದ್ಸಲ ನಮ್ಮ ಸಿನಿಮಾ ನೋಡಿ ಇಷ್ಟ ಇಲ್ಲ ಅಂತ ಅಂದರೆ 1000 ಜನ ಕೇಳಿ ಡಬ್ಬಾ ಥರ ಇದೆ ಅಂತ, ಚೆನ್ನಾಗಿದೆ ಅಂದರೆ ಇನ್ನೂ ಅದಕ್ಕಿಂತ ಜಾಸ್ತಿ ಜನ ಕೇಳಿ ಚೆನ್ನಾಗಿದೆ ಅಂತ. ಬಟ್ ದಯವಿಟ್ಟು ಒಂದೇ ಒಂದ್ಸಲ ನೋಡಿ, ಫೈಲ್ನ ಓಪನೇ ಮಾಡಿದ್ರೆ ಕ್ಲೋಸ್ ಮಾಡಬೇಡಿ, ಒಂದೇ ಒಂದ್ಸಲ ಪಿಕ್ಚರಲ್ಲಿ ಏನಿದೆ ಅಂತ ನೋಡಿ. ಥ್ಯಾಂಕ್ ಯು.